ಇಂದಿನಿಂದ 5 ದಿನಗಳ ಕಾಲ ಕೆಆರ್ಎಸ್ನಲ್ಲಿ ಕಾವೇರಿ ಆರತಿಯ ಸಂಭ್ರಮ. ಡಿಸಿಎಂ ಡಿಕೆ ಕನಸಿನ ಕಾರ್ಯಕ್ರಮ ಕಾವೇರಿ ಆರತಿ ಸಂಜೆ 6 ಗಂಟೆಗೆ ಚಾಲನೆ ನೀಡಲಾಗುತ್ತೆ. ಇಂದಿನಿಂದ 5 ದಿನಗಳ ಕಾಲ ಕೆಆರ್ಎಸ್ನಲ್ಲಿ ಕಾವೇರಿ ಆರತಿ, ಡಿಸಿಎಂ ಡಿಕೆ ಕನಸಿನ ಕಾರ್ಯಕ್ರಮ ಕಾವೇರಿ ಆರತಿ ಸಂಜೆ 6 ಗಂಟೆಗೆ ಇವತ್ತು ಚಾಲನೆ ನೀಡಲಾಗುತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಂದ. ಕೆಆರ್ಎಸ್ ಡ್ಯಾಮ್ನ ಬೋಟಿಂಗ್ ಪಾಯಿಂಟ್ ಬಳಿ ಆರತಿ 5 ದಿನಗಳ ಕಾಲ ಸಾಂಕೇತಿಕವಾಗಿ ಈ ಆರತಿ ನಡೆಯುತ್ತೆ. ಗಂಗಾರತಿ ಹೇಗೆ ನಡೆಯುತ್ತೋ ಹಾಗೆ ಕಾವೇರಿ ಆರತಿ. ಕಾವೇರಿ ಮಾತೆಗೆ ಪೂಜೆ ಬಳಿಕ ಕಾರ್ಯಕ್ರಮ ಉದ್ಘಾಟನೆ. ಡಿಸಿಎಂ ಡಿಕೆ ಶಿವಕುಮಾರ್ ಕನಸಿನ ಕಾರ್ಯಕ್ರಮ ಇದು ಕಾವೇರಿ ಆರತಿ. ಇದು ಸಂಜೆ 6 ಗಂಟೆಗೆ ಕಾವೇರಿ ಆರತಿಗೆ ಚಾಲನೆ ನೀಡಲಾಗುತ್ತೆ. ನಿಮಗೆಲ್ಲ ಗಂಗಾರತಿ ನೋಡಿರ್ತೀರ, ಹಾಗೆ ಕಾವೇರಿ ನದಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಉದ್ಘಾಟನೆ ಮಾಡಲಾಗುತ್ತೆ. ತರಬೇತಿ ಪಡೆದಿರುವಂತಹ ಸ್ಥಳೀಯ ಪುರೋಹಿತರಿಂದಲೇ ಕಾವೇರಿ ಆರತಿ ಪದ್ಧತಿಯ ಪ್ರಕಾರ ಹೇಗೆ ಗಂಗಾರತಿ ನಡೆಯುತ್ತೋ ಹಾಗೆ ಕಾವೇರಿ ಆರತಿಗೂ ಕೂಡ ಈಗ ಸಿದ್ಧತೆಗಳಾಗ್ತಾ ಇದೆ. 5 ದಿನಗಳ ಕಾಲ ಸಾಂಕೇತಿಕವಾಗಿ ನಡೆಯಲಿದೆ ಈ ಆರತಿ. ರಾಜ್ಯ ಹೊರ ರಾಜ್ಯ ಸೇರಿದ ಹಾಗೆ 8,000ಕ್ಕೂ ಹೆಚ್ಚು ಜನ ಬರುವಂಥ ನಿರೀಕ್ಷೆ ಇದೆ. ಕೆಆರ್ಎಸ್ ಬೃಂದಾವನಕ್ಕೆ ಬರುವಂಥ ಪ್ರವಾಸಿಗರಿಗೆ ಉಚಿತ ಪ್ರವೇಶ ಕೂಡ ಇರುತ್ತೆ. ಡಿಸಿಎಂ ಡಿಕೆ ಕನಸಿನ ಕಾರ್ಯಕ್ರಮ ಕಾವೇರಿ ಆರತಿ. ಕಾವೇರಿ ಆರತಿ ಕಾರ್ಯಕ್ರಮಕ್ಕೆ ಈಗ ಕೌಂಟ್ ಡೌನ್ ಶುರುವಾಗಿದೆ. ಸಂಜೆ 6 ಗಂಟೆಗೆ ಚಾಲನೆ ನೀಡಲಾಗುತ್ತೆ. ನಮ್ಮ ಪ್ರತಿನಿಧಿ ದಿಲೀಪ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಗಂಗಾರತಿ ಮಾದರಿಯಲ್ಲೇ ಕಾವೇರಿ ಆರತಿ ಮಾಡಬೇಕು ಅನ್ನುವಂಥದ್ದು ಡಿಕೆ ಶಿವಕುಮಾರ್ ಅವರ ಕನಸಿನ ಯೋಜನೆ ಆಗಿರುವಂಥದ್ದು. ಇವತ್ತಿನಿಂದ 5 ದಿನಗಳ ಕಾಲ ಕಾವೇರಿ ಆರತಿಗೆ ಚಾಲನೆ ಸಿಗ್ತಾ ಇರುವಂಥದ್ದು. ನಾನೀಗ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೇನೆ. ಕೆಆರ್ಎಸ್ ಜಲಾಶಯದ ಬೋಟಿಂಗ್ ಪಾಯಿಂಟ್ ಏನಿದೆ, ಈ ಒಂದು ಬೋಟಿಂಗ್ ಪಾಯಿಂಟ್ ಮುಂಭಾಗದಲ್ಲೇ ಈ ಒಂದು ಕಾವೇರಿ ಆರತಿಗೆ ಚಾಲನೆ ಸಿಗ್ತಾ ಇರುವಂಥದ್ದು. ಕಾವೇರಿ ಮಾತೆಗೆ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ಒಂದು ಪ್ರತಿಮೆ ಇದೆ, ಆ ಪ್ರತಿಮೆ ಜೊತೆಗೆ ತಾತ್ಕಾಲಿಕವಾಗಿ ಮತ್ತೊಂದು ಬೃಹತ್ ಪ್ರತಿಮೆಯನ್ನು ಕೂಡ ನಿರ್ಮಾಣ ಮಾಡಿರುವಂಥದ್ದು. ಇಂದಿನಿಂದ 5 ದಿನಗಳ ಕಾಲ ಈ ಒಂದು ಕಾವೇರಿಗೆ ಮಾತೆಗೆ ಆರತಿಯ ಮೂಲಕ ಗಂಗಾರತಿ ಯಾವ ರೀತಿ ನಡೀತದೆ ಅದೇ ಮಾದರಿಯಲ್ಲಿ ಇಲ್ಲೂ ಕೂಡ ಆರತಿಯನ್ನು ಮಾಡಲಿಕ್ಕೆ ಉದ್ದೇಶ ಮಾಡಿರುವಂಥದ್ದು. ಅಂದರೆ ಇಲ್ಲಿ ಪರ್ಮನೆಂಟ್ ಆಗಿ ಮಾಡಬೇಕು ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಕನಸಾಗಿತ್ತು. ಆದರೆ ಈ ಒಂದು ವಿಚಾರವಾಗಿ ಕೆಲವರು ಕೋರ್ಟ್ಗೆ ಹೋಗಿದ್ದಾರೆ. ಕೋರ್ಟ್ಗೆ ಹೋಗಿರುವ ಕಾರಣಕ್ಕೋಸ್ಕರ ಇಲ್ಲಿ ತಾತ್ಕಾಲಿಕವಾಗಿ ಅಂದರೆ ದಸರಾ ಸಂದರ್ಭದಲ್ಲಿ ಈ ಒಂದು ಸ್ಥಳದಲ್ಲಿ ತಾತ್ಕಾಲಿಕವಾಗಿ ಈ ಒಂದು ಯೋಜನೆಯನ್ನು ಮಾಡಲಿಕ್ಕೆ ಉದ್ದೇಶ ಮಾಡಿರುವಂಥದ್ದು. ಈಗಾಗಲೇ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಈಗಾಗಲೇ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೇನೆ. ಒಂದು ಕಡೆ ವೇದಿಕೆ ಕೂಡ ನಿರ್ಮಾಣ ಆಗ್ತಾ ಇದೆ, ಕೊನೆಯ ಹಂತದ ಸಿದ್ಧತೆ ಕಾರ್ಯಗಳು ಕೂಡ ನಡೀತಾ ಇರುವಂಥದ್ದು. ಇನ್ನು ವೀಕ್ಷಣೆ ಮಾಡಲಿಕ್ಕೆ ಕೂಡ ಸಾಕಷ್ಟು ಆಸನಗಳ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಜೊತೆಗೆ ಇಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ಉದ್ದೇಶಿಸಿ ಮಾಡಲಾಗ್ತಾ ಇರುವಂಥದ್ದು. ಇಂದಿನಿಂದ 5 ದಿನಗಳ ಕಾಲ ಈ ಒಂದು ಸ್ಥಳದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ವೀಕ್ಷಣೆ ಮಾಡಲಿಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಬರ್ತಾರೆ. ಈ ಒಂದು ಜನರು ಬಂದು ವೀಕ್ಷಣೆ ಮಾಡಲಿಕ್ಕೆ ಎಲ್ರಿಗೂ ಕೂಡ ಅವಕಾಶವನ್ನು ಕೊಟ್ಟಿರುವಂಥದ್ದು. ಅದ್ರ ಜೊತೆಗೆ ಕೆಆರ್ಎಸ್ಗೆ ಬರುವಂಥ ಪ್ರವಾಸಿಗರಿಗೆ ಉಚಿತವಾದಂಥ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಅಂದರೆ ಉಚಿತವಾದಂಥ ಟಿಕೆಟ್ ವ್ಯವಸ್ಥೆ ಮಾಡಿರುವಂಥದ್ದು. ಜೊತೆಗೆ ಬರುವಂಥ ಪ್ರವಾಸಿಗರಿಗೆ ಎಲ್ರಿಗೂ ಕೂಡ ಲಾಡುವನ್ನು ವಿತರಣೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಅಂದರೆ ಕಾವೇರಿ ಆರತಿಯನ್ನು ನಿಜಕ್ಕೂ ಕೂಡ ಉತ್ತರಕ್ಕೆ ಗಂಗೆ ಹೇಗೆ ಕಾವೇರಿಗೂ ಕೂಡ ಅಷ್ಟೇ ರೀತಿಯಾದಂಥ ಗೌರವ ಸಲ್ಲಿಸಬೇಕು ಅನ್ನುವಂಥದ್ದು ಒಂದು ಉದ್ದೇಶ ಆಗಿದೆ. ಈ ಕಾರಣದಿಂದಾಗಿ ಇಡೀ ಕೆಆರ್ಎಸ್ ಬೃಂದಾವನ ಏನಿದೆ ಅದು ಮಧುವಣಗಿತ್ತಿ ಅಂತ ಸಿಂಗಾರಗೊಂಡಿದೆ. ಲೈಟಿಂಗ್ ಕೂಡ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. ರಾತ್ರಿ ವೇಳೆ ಈ ಒಂದು ಸ್ಥಳ ಜಗಮಗಿಸ್ತಿದೆ. ಅಂದರೆ ಲೈಟಿಂಗ್ನಲ್ಲಿ ಈ ಒಂದು ಸ್ಥಳ ಜಗಮಗಿಸಲಿದೆ. ಅದೇ ರೀತಿಯಾದಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆಯುವಂಥದ್ದು. ಒಟ್ಟಾರೆಯಾಗಿ ಎಲ್ಲ ರೀತಿಯಾದಂಥ ಸಿದ್ಧತೆ ಕೂಡ ನಡೆದಿರುವಂಥದ್ದು. ಕಾವೇರಿ ಆರತಿಗೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಕೂಡ ಅಧಿಕಾರಿಗಳು ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಇಂದಿನಿಂದ 5 ದಿನಗಳ ಕಾಲ ಈ ಒಂದು ಕಾವೇರಿ ಆರತಿ ನಡೆಯಲಿದೆ. ಕಾವೇರಿ ಆರತಿಗೆ ಸಂಜೆ ಒಂದು ಚಾಲನೆ ಸಿಗಲಿದೆ. ಕ್ಯಾಮ್ರಾ ಪರ್ಸನ್ ಮುತ್ತು ಜೊತೆ ದಿಲೀಪ್ ಚೌಧರಿ, TV9 ಮಂಡ್ಯ. ಇನ್ನು ಕಾವೇರಿ ಆರತಿಗೆ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು. ಇದೀಗ ವಿರೋಧದ ನಡುವೆಯೂ ಕೂಡ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಾಂಕೇತಿಕ ಕಾವೇರಿ ಆರತಿಗೆ ಚಾಲನೆಯನ್ನ ಕೊಡಲಿದ್ದಾರೆ. ರೈತರಿಂದ ಪ್ರತಿಭಟನೆ ನಡೆದಿತ್ತು. ಇದನ್ನು ವಿರೋಧ ಮಾಡಿ ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆ ಮುಂದೆ ಆ ಪ್ರತಿಭಟನೆ ಇವತ್ತು ಕೂಡ ಮುಂದುವರೆದಿದೆ. ಕಪ್ಪು ಪಟ್ಟಿ ಧರಿಸಿ ರೈತ ಸಂಘಟನೆಗಳು ಕೆಆರ್ಎಸ್ ಚಲೋ ಹಮ್ಮಿಕೊಂಡಿವೆ. ಪ್ರತಿಭಟನೆಯ ಬಳಿಕ ಕೆಆರ್ಎಸ್ಗೆ ನೂರಾರು ರೈತರು ತೆರಳಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿದ್ದಾರೆ. ಯಾವಾಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ರೀತಿಯ ಒಂದು ಯೋಜನೆಯ ಪ್ಲಾನ್ ಇದೆ ಅಂತ ಹೇಳಿದ್ರು ಆಗಲೇ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು ರೈತರ ಕಡೆಯಿಂದ. ಇದೀಗ ಮುಂದುವರೆದು ಇವತ್ತು ಕೂಡ ಹೋರಾಟ ಮಾಡ್ತಿದ್ದಾರೆ. ಪಾರ್ಕು ನಿಲ್ಲಲೇಬೇಕು.
ಧಿಕ್ಕಾರ